ನಮಸ್ಕಾರ ಕಲಬುರಗಿ ರೌಂಡ್ ಅಪ್ಗೆ ಸ್ವಾಗತ. ನಾನು ಶುಭಾ ಎಂಪೋಲ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ಕರ್ನಾಟಕ ಲೋಕಾಯುಕ್ತ ನ್ಯಾಯಾಧೀಶ ಬಿ ವೀರಪ್ಪ ಅವರು ಬೆಳ್ಳಂಬೆಳಗ್ಗೆ ಕಲಬುರಗಿ ಜಿಲ್ಲಾ ಕೇಂದ್ರದ ಕಾರಾಗೃಹಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಇತ್ತೀಚೆಗೆ ಕೇಂದ್ರ ಕಾರಾಗೃಹದಲ್ಲಿ ಗಾಂಜಾ ಸಪ್ಲೈ ಸೇರಿದಂತೆ ವಿವಿಧ ಅಕ್ರಮ ಪ್ರಕರಣಗಳು ಬೆಳಕಿಗೆ ಬಂದ ಹಿನ್ನೆಲೆ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿದ ಉಪ ಲೋಕಾಯುಕ್ತರು ಜೈಲಿನಲ್ಲಿರುವವರು ಕೈದಿಗಳೊಂದಿಗೆ ಸಮಾಲೋಚನೆ ನಡೆಸಿ ಆಹಾರದ ಗುಣಮಟ್ಟವನ್ನು ಪರಿಶೀಲಿಸಿದರು. ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮದಲ್ಲಿ ರೌಡಿ ಶೀಟರ್ ಸೋಮು ತಾಳಿಕೋಟೆ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಬ್ ಅರ್ಬನ್ ಠಾಣೆ ಪೊಲೀಸರು 7 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಸಂತ ಶ್ರೇಷ್ಠ ಕನಕದಾಸರ 537ನೇ ಜಯಂತಿಯನ್ನು ನವೆಂಬರ್ 18ರಂದು ಕಲಬುರಗಿಯಲ್ಲಿ ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ಪ್ರದೇಶ ಕುರುಬ ಸಂಘದ ಅಧ್ಯಕ್ಷ ಗುರುನಾಥ್ ಮಣಿಗೇರಿ ಅವರು ನಗರ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು. ಕರ್ನಾಟಕ ಪ್ರದೇಶ ಕುರುಬ ಸಂಘ ಜಿಲ್ಲಾ ಶಾಖೆ, ಕನ್ನಡ ಮತ್ತು ಸಂಸ್ಕೃತ ಇಲಾಖೆ, ಜಿಲ್ಲಾಡಳಿತ ಇವೆಲ್ಲ ಸಂಯುಕ್ತ ಆಶ್ರಯದಲ್ಲಿ ಏನೋ ಕನಕದಾಸರ ಸಂತ ಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ 537ನೇ ಜಯಂತಿ ನಿಮಿತ್ತ ಇವತ್ತು ತಮ್ಮ ಮುಂದೆ ಬಂದಿದ್ದೇವೆ ಅಂತಕ್ಕಂಥದ್ದು. ವಿಶೇಷವಾಗಿ ಏನು ಪ್ರತಿ ವರ್ಷದಂತೆ ನಡೀತದೆ, ಈ ವರ್ಷನೂ ಸಹ 18/11/2024ರಂದು ಬೆಳಗ್ಗೆ 10 ಗಂಟೆಗೆ ಈ ಸಂಯುಕ್ತ ಆಶ್ರಯದಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತ ಇಲಾಖೆ, ಕರ್ನಾಟಕ ಪ್ರದೇಶ ಕುರುಬರ ಗೊಂಡ ಸಂಘದ ವತಿಯಿಂದ ನಗರದ ನಗರೇಶ್ವರ ವಿದ್ಯಾಮಂದಿರ ಶಾಲೆಯಲ್ಲಿ ಬೆಳಗ್ಗೆ 10 ಗಂಟೆಗೆ ಫೋಟೋ ಪೂಜೆ ಮಾಡುವುದರ ಮುಖಾಂತರ ಪೂಜೆ ನೆರವೇರಿಸಿದ ನಂತರ ಈ ಫೋಟೋ ಪೂಜೆಗೆ ನಮ್ಮ ಹುಲಿಜಂತಿಯ ಪರಮ ಪೂಜ್ಯರಾಗಿರುವಂಥ ಮಾಳಿಂಗರಾಯ ಮಹಾರಾಯ ಪೂಜ್ಯರು ದಿವ್ಯ ಸಾನ್ನಿಧ್ಯದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾನ್ಯ ಶಾಸಕರಾಗಿರುವಂತಹ ಶ್ರೀ ಅಲ್ಲಪ್ರಭು ಪಾಟೀಲ್ ರವರ ಅಧ್ಯಕ್ಷತೆಯಲ್ಲಿ ಮತ್ತೆ ಮಾನ್ಯ ಮಂತ್ರಿಗಳಾಗಿರುವಂತಹ ಶ್ರೀಮಾನ್ ಪ್ರಿಯಾಂಕ್ ಖರ್ಗೆ ರವರ ಒಂದು ಉದ್ಘಾಟನೆಯಲ್ಲಿ ತಿಪ್ಪಣ್ಣಪ್ಪ ಕಮಕ್ನವರಾಗಲಿ, ನಮೋಸಿ ಸಾಹೇಬರಾಗಲಿ, ಜಗ್ಗಪ್ಪ ಮುತ್ಯಾದರವರಾಗಲಿ ಎಲ್ಲರೂ ಬೆಳಗ್ಗೆ 10 ಗಂಟೆಗೆ ಫೋಟೋ ಪೂಜೆ ಮಾಡುವ ಮುಖಾಂತರ ಅಲ್ಲಿಂದ ಸಂಘದ ವತಿಯಿಂದ ಡಿಜೆ ಮುಖಾಂತರ, ನೂರಾರು ಡೊಳ್ಳುಗಳ ಮುಖಾಂತರ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ, ಮಹಿಳೆಯರ ಒಂದು ಕುಂಭಮೇಳದೊಂದಿಗೆ, ಯುವಕರ ಒಂದು ಲೇಜಿಮ್ನೊಂದಿಗೆ, ಭಾಜಾ ಭಜಂತ್ರಿಯೊಂದಿಗೆ ಭವ್ಯವಾದಂತಹ ಮೆರವಣಿಗೆ, ಕನಕದಾಸರ ಮೆರವಣಿಗೆಯನ್ನ ಸೂಪರ್ ಮಾರ್ಕೆಟ್ವರೆಗೆ ಬಂದು, ಸೂಪರ್ ಮಾರ್ಕೆಟ್ದಿಂದ ಜಗತ್ ಸರ್ಕಲ್ ವರೆಗೆ ಬಂದು, ಜಗತ್ ಸರ್ಕಲ್ದಿಂದ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗ್ತಾ ಇದೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಯಥಾ ರೀತಿಯಾಗಿ ಆ ವೇದಿಕೆ ಕಾರ್ಯಕ್ರಮದಲ್ಲೂ ಸಹ ಸಾನ್ನಿಧ್ಯವನ್ನ ಪರಮ ಪೂಜ್ಯರಾಗಿರುವಂತಹ ಮಾಳಿಂಗರಾಯ ಮಹಾರಾಜರು, ಉಸ್ತುವಾರಿ ಮಂತ್ರಿಗಳಾಗಿರುವಂತಹ ಪ್ರಿಯಾಂಕ ಖರ್ಗೆ ಸಾಹೇಬರು, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು, ಅಜಯ್ ಸಿಂಗ್ ಅವರು, MY ಪಾಟೀಲ್ರು, ಖನೀಜ್ ಫಾತಿಮಾ ಮೇಡಮ್ ಅವರು, BR ಪಾಟೀಲ್ರು, ಅಲ್ಲಪ್ರಭು ಪಾಟೀಲ್ರು ಸಂಬಂಧಪಟ್ಟಂತ ಏನು ಪ್ರೋಟೋಕಾಲ್ ಪ್ರಕಾರ ಏನು ಅಧಿಕಾರಿಗಳಿದ್ದಾರೆ, ಜಿಲ್ಲಾಧಿಕಾರಿಗಳನ್ನು ಬರ್ತಾರೆ ಅಂತಕ್ಕಂಥದ್ದು. ಆದ್ದರಿಂದ ಏನು ಕನಕದಾಸರ ಅನುಯಾಯಿಗಳು, ರಾಯಣ್ಣನ ಅನುಯಾಯಿಗಳು, ಸಮಾಜ ಬಾಂಧವರು ಅವತ್ತಿನ ದಿವಸ ತಮ್ಮ ವೈಯಕ್ತಿಕ ಏನಂತಂದ್ರೆ ಎಲ್ಲರೂ ಇವತ್ತಿನ ದಿವಸ ತೊಗರಿಗೆ ಎಣ್ಣೆ ಹೊಡೆಯುವಂಥ ಸಿಚುವೇಶನ್ ಆಗಲಿ, ಬೇರೆ ಬೇರೆ ರಾಶಿ ಅಂತದ್ದಾಗಲಿ ಅಥವಾ ಸಭೆ ಸಮಾರಂಭಗಳಂತದ್ದಾಗಲಿ ಎಲ್ಲರ ಮನೆಯಲ್ಲಿ ಇರ್ತಕ್ಕಂಥ ನವೆಂಬರ್ 13-14ರಂದು ಗೋವಾದಲ್ಲಿ ಇಂಡಿಯಾ ಇಂಟರ್ನ್ಯಾಷನಲ್ ಇನ್ನೋವೇಷನ್ ಎಕ್ಸ್ಪೋ ಆಯೋಜಿಸಿದ ವಾರ್ಷಿಕ ಅಂತಾರಾಷ್ಟ್ರೀಯ ಪ್ರದರ್ಶನದಲ್ಲಿ ಭಾಗವಹಿಸಿದ್ದ ಮೆಹ್ತಾ ಶಾಲೆಯ ವಿದ್ಯಾರ್ಥಿಗಳಾದ ಸ್ಮಿತಾ ಹಾಗೂ ವೇದ ಪ್ಲಾಸ್ಟಿಕ್ ಬಾಟಲ್ ಹಾಗೂ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ರೀಸೈಕ್ಲಿಂಗ್ ಮಾಡುವ ಯಂತ್ರವನ್ನು ಆವಿಷ್ಕಾರ ಮಾಡಿ ಪ್ರದರ್ಶನ ಮಾಡುವ ಮೂಲಕ ಪ್ರಶಸ್ತಿ ಗಿಟ್ಟಿಸಿಕೊಳ್ಳುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಲಬುರಗಿ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಕರ್ನಾಟಕ ಬಂಜಾರ, ಭೂವಿ, ಕೊರಚ ಮತ್ತು ಕೋರಮ ಸಮಾಜಗಳ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಒಳ ಮೀಸಲಾತಿಯನ್ನು ಕೈಬಿಡಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮನವಿ ಸಲ್ಲಿಸಿ ಮುಖಂಡರಾದ ಚಂದು ಜಾಧವ್ ಅವರು ಮಾತನಾಡಿ, ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ಕೈಬಿಡಬೇಕು ಎಂದು ಹೇಳಿದರು. ಬಂಜಾರ, ಭೋವಿ, ಕೊರ್ಚ, ಕೋರ್ಮ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇವತ್ತು ನಾವು ಬಂಜಾರ, ಭೋವಿ, ಕೊರ್ಚ, ಕೋರ್ಮ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇವತ್ತು ಮುಖ್ಯಮಂತ್ರಿಗಳಿಗೆ
ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಅದು ಏನೆಂದರೆ, ಈಗಾಗಲೇ ಸರ್ಕಾರ ಒಳ ಮೀಸಲಾತಿ ನಾವು ಮಾಡ್ತೀವಿ ಅಂಥೇಳಿ ರಿಟೈರ್ಡ್ ಜಡ್ಜ್ ಇದ್ದಂಥ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಘಟನೆ ಮಾಡಿ, ಸದಸ್ಯ ಸಮಿತಿ ಘಟನೆ ಮಾಡಿ ಅವ್ರೇನಾದ ನಾವು 2 ತಿಂಗಳಲ್ಲಿ ರಿಪೋರ್ಟ್ ಕೊಡ್ತೀವಿ ಅಂಥೇಳಿ. ಆದರೆ ನಾವು ವಿನಂತಿ ಮಾಡ್ತೀವಿ 4 ಸಮಾಜದವರು ಮುಖ್ಯಮಂತ್ರಿಗಳಿಗೆ, ಇದು ತರಾತುರಿಯಲ್ಲಿ ಮಾಡಿ ಮತ್ತು ಅನಾವಶ್ಯಕವಾಗಿ ನಮಗೆ ಮೋಸ ಮಾಡುವಂಥ ಪ್ರಯತ್ನ ಮಾಡಬೇಡಿ. ಇಂಪೀರಿಯಲ್ ಡಾಟಾ ನೀವೇನು ತಗೋಬೇಕಂತೇಳಿ ಏನು ಮಾಡ್ತಾ ಇದ್ದೀರಿ, ದಯವಿಟ್ಟು ನಾವು ಎಲ್ಲ ಹಿಂದುಳಿದ ಸಮಾಜದವರು, ಗುಡ್ಡಗಾಡದಲ್ಲಿ ವಾಸಿಸುವಂಥ ಸಮಾಜದವರು ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ಕೊತೀವಿ. ಇಂಪೀರಿಯಲ್ ಡಾಟಾ ಮಾಡಬೇಕಾಯ್ತಂದರೆ ಪ್ರತಿ ಮನೆಗೆ ಹೋಗಬೇಕು, ಎಷ್ಟು ಜನಸಂಖ್ಯೆ ಇದೆ ಅಂಥೇಳಿ ತಾವು ಇದರ ಬಗ್ಗೆ ವರದಿ ತಯಾರು ಮಾಡಬೇಕು. ಜೊತೆಗೇ ನೀವೇನು ಒಂದು ಸಮಾಜದ ಕೈಗೊಂಬೆಯಾಗಿ ಏನು ಕೆಲಸ ಮಾಡ್ತಾ ಇದ್ದಿದ್ರಿ, ಇದು ಜನಹಿತದ ಅಲ್ಲ, ಇದು ಜನವಿರೋಧಿ ಕೆಲಸ ಇದೆ. ಅದಕ್ಕೇನದ ನಾವು ಎಲ್ಲ 4 ಸಮಾಜ ವತಿಯಿಂದ ತಮಗೆ ವಿನಂತಿ ಪೂರ್ವಕ ಕೇಳ್ಕೊತೀವಿ. ಇಂಪೀರಿಯಲ್ ಡಾಟಾ ಕರೆಕ್ಟಾಗಿ ಮಾಡಬೇಕು. ಇದು 2 ತಿಂಗಳಿನಲ್ಲಿ ಆಗಲಾರ್ದಂಥ ಕೆಲಸ. ಅದಕ್ಕೆ ನೀವು ಸುಮ್ಮನೆ ತರಾತುರಿಯಲ್ಲಿ ಮಾಡಿ ನಮಗೆ ಮೋಸ ಮಾಡುವಂಥ ಕೆಲಸ ಕೈ ಬಿಡಬೇಕು. ನಿಮಗೆ ನಿಜವಾಗಿ ನಮ್ಮ ಬಗ್ಗೆ ಕಾಳಜಿ ಕರುಣೆ ಇದ್ದರೆ ಇಂಪೀರಿಯಲ್ ಡಾಟಾ ಪ್ರತಿ ಹಳ್ಳಿಗೆ, ಪ್ರತಿ ಒಡ್ರಟ್ಟಿಗೆ, ಪ್ರತಿ ತಾಂಡಗಳಿಗೆ ಹೋಗಿ ಮಾಡಬೇಕಂತೇಳಿ ಈ 4 ಸಮಾಜದ ಪರವಾಗಿ ತಮ್ಮಲ್ಲಿ ವಿನಂತಿಸಿ ಇವತ್ತೇನಾದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೊಟ್ಟಿದೆ. ಮತ್ತು 2025ರಲ್ಲಿ ನೀವು ಸೆನ್ಸಸ್ ಜಾತಿ ಗಣತಿ ಮಾಡೋದಿದೆ, ಇದೂ ಸಹ ಅದರಲ್ಲಿ 2025 ಜಾತಿ ಗಣತಿಯಲ್ಲಿ ಸೇರ್ಪಡೆ ಮಾಡಬೇಕಂತೇಳಿ ನಮ್ಮ 4 ಸಮಾಜ ವತಿಯಿಂದ ತಮ್ಮಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ತೀವಿ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜೇವರ್ಗಿ ಕೆ ಸರ್ವ ಸದಸ್ಯರ ಒಪ್ಪಿಗೆ ಮೇರೆಗೆ 2ನೇ ಬಾರಿಗೆ ಎಸ್ಡಿಎಂಸಿ ಅಧ್ಯಕ್ಷರಾಗಿ ವಿಶ್ವಾರಾಧ್ಯ ಗೋಪಾಲ್ಕರ್ ಅವರಿಗೆ ಆಯ್ಕೆ ಮಾಡಿದ್ದಾರೆ ಮತ್ತು ರೇಷ್ಮಾ ಗಂಡ ಬಾಬು ಅವರಿಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿ ನಂತರ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಮಾಡಲಾಯಿತು. ಸ್ಲಂ ಬೋರ್ಡ್ ಅವ್ಯವಹಾರ ತನಿಖೆ ಮಾಡಲು ನಟ ಚೇತನ್ ಆಗ್ರಹಿಸಿದ್ದಾರೆ. ಸಾಮಾಜಿಕ ಹೋರಾಟಗಾರ, ಚಲನಚಿತ್ರ ನಟ ಚೇತನ್ ಅಹಿಂಸಾ ಸರ್ ಅವರ ನೇತೃತ್ವದಲ್ಲಿ ಸ್ಲಂ ಬೋರ್ಡ್ನಲ್ಲಿ ನಡೆದ ಹಗರಣದ ಸಮಗ್ರ ತನಿಖೆಗೆ ಆಗ್ರಹಿಸಿ ತಹಶೀಲ್ದಾರರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ತಾಲೂಕಿನ ಮಳಖೇಡ್ ಗ್ರಾಮದಲ್ಲಿ ಶ್ರೀ ಮಾತೆ ಸೋಮವ್ವ ದೇವಿಯ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ರವರ ಅನುದಾನದ ಅಡಿಯಲ್ಲಿ ದೇವಸ್ಥಾನದ ಕಟ್ಟಡಕ್ಕೆ ಇಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚೆನ್ನಯ್ಯ ಪುರಾಣಿ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಇವಾಗಿದ್ದವು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ. ಕಲಬುರಗಿ ರೌಂಡಪ್ಪಲ್ಲಿ. ನಮಸ್ಕಾರ.